Hello students, welcome to your channel Parivartan Physics. See, today is the last day and from tomorrow your KCET exams are beginning. So this video is about the KCET 2025 examination. So you have to watch this video before going to the exam, right? So we'll see in detail about how the OMR will be, what all we have to fill the information in that OMR, and we'll also see about the bells as well as bell timings, how the exam will be conducted. About that we will see, right? Dear students, hope everyone has prepared very well for KCET. ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಿ ಅಂತ ಅನ್ಕೊಂತೀನಿ. ಆಮೇಲೆ ಐ ಸಜೆಸ್ಟ್ ಇಲ್ಲಿವರೆಗೂ ನೀವು ಎಷ್ಟು ಓದಿದಿರಿ ಅದನ್ನೇ ರಿವೈಸ್ ಮಾಡ್ಕೊಡ್ರಿ. ಡೋಂಟ್ ಗೋ ಫಾರ್ ದ ನ್ಯೂ ಕಾನ್ಸೆಪ್ಟ್ಸ್, ಡೋಂಟ್ ಗೋ ಫಾರ್ ದ ನ್ಯೂ ಥಿಂಗ್ಸ್ ನೌ. ಯು ಜಸ್ಟ್ ರಿವೈಸ್ ವಾಟ್ ಎವರ್ ಯು ಹ್ಯಾವ್ ಡನ್ ಅಪ್ ಟಿಲ್ ನೌ, right? Don't go for the new concepts now. And before going to exam, at least an hour before the exam, you just stop reading. My suggestion is exam ಕಿಂತ ಮುಂಚೆ ಒಂದು ತಾಸು ಮುಂಚೆ ನೀವು ಓದೋದನ್ನ ಬಿಟ್ಬಿಟ್ರಿ, ಬಹಳ ಓದ್ಕೊಂತ ಕೊಡ್ಬೇಡ್ರಿ ಲಾಸ್ಟ್ ಮೂಮೆಂಟ್ ವರ್ಗು. ಯು ಹ್ಯಾವ್ ರೆಡ್ ಅಪ್ ಟಿಲ್ ನೌ, ಎನಫ್ ಯು ಹ್ಯಾವ್ ಸ್ಟಡಿಡ್. So on that basis you can do the exams very good, right? Okay, let us go in detail then. See, first thing is we know very well on 16th day 1, 16th Wednesday, timing is 10:30 to 11:50 physics. See, 10:30 start ಆದ್ರೂ ಕೂಡ at least an hour before you have to be in the exam center. At least 1 hour ಮುಂಚಿತವಾಗಿ ಎಕ್ಸಾಮ್ ಸೆಂಟರ್ ಒಳಗೆ ಇರ್ರಿ, right? So don't go in the last moment. ಅಗದಿ ಲಾಸ್ಟ್ ಮೂಮೆಂಟ್ ಹೋಗಿ ಹರಿಬರಿ ಒಳಗೆ ಓಡ್ಕೊಂತ ಹೋಗಿ ಕುಂತು ಯು ಡೋಂಟ್ ಡು ಲೈಕ್ ದಟ್. ಆ ತರ ಏನಾದ್ರು ನೀವು ಮಾಡಿದ್ರೆ ನೀವು ಏನು ಓದ್ಕೊಂಡು ಹೋಗಿರ್ತೀರ ಅದೆಲ್ಲಾನು ಕೂಡ ನಿಮಗೆ ಸರಿಯಾಗಿ ನೆನಪು ಬರ್ತದೋ ಇಲ್ಲೋ ಗೊತ್ತಿಲ್ಲ, ಅಥವಾ ನಿಮಗಲ್ಲಿ ಪ್ರೆಷರೈಸ್ಡ್ ಫೀಲ್ ಆಗ್ಬಹುದು. ಯು ಮೇ ಫೀಲ್ ದಟ್ ಟೈಮ್ ಹ್ಯಾಸ್ ಓವರ್ ಲೈಕ್ ದಟ್. ಯು ಮೇ ಫೀಲ್ ಹರಿಬರಿ ಥ್ರೂ ಔಟ್ ದ ಪೇಪರ್. ಅದರಿಂದ ನಿಮಗೆ ಮಾರ್ಕ್ಸ್ ಲೂಸ್ ಆಗ್ಬಹುದು, ಅದರಿಂದ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಎಫೆಕ್ಟ್ ಆಗ್ಬಹುದು. ಸೊ ಆಸ್ ಮಚ್ ಆಸ್ ಪಾಸಿಬಲ್ ಬಿ ಅರ್ಲಿಯರ್ ಇನ್ ದ ಎಕ್ಸಾಮ್ ಸೆಂಟರ್. ಎಕ್ಸಾಮ್ ಸೆಂಟರ್ ಒಳಗೆ ಒಂದ್ ತಾಸು ಮುಂಚಿತವಾಗಿ ಹೋಗಿ ಕೂಡ್ರಿ, ರೈಟ್? ಸೊ 10:30 ಎಕ್ಸಾಮ್ ಸ್ಟಾರ್ಟ್ ಆಗ್ತದ್ರಿ. 10:30 to 11:50 physics and 2:30 to 3:50 chemistry. As we know, 2 days exams will be there, 4 sessions will be there. On the next day, 17th, 10:30 to 11:50 morning session mathematics and afternoon session biology, right? These are the timings as well as date. We know this already. ನಿಮ್ಮ hall ticket ಒಳಗೂ ಇರ್ತಾವ್ರಿ. ಈಗ next ನೋಡ್ರಿ, here let me tell you about the bell timings. See, the bell timing is from 10:20 AM. See, 10:30 ಸ್ಟಾರ್ಟ್ ಅಂತ ನಮಗೆ ಎಕ್ಸಾಮ್ ಟೈಮಿಂಗ್ ಅದ ರೀ. ಬಟ್ ಫಸ್ಟ್ ಬೆಲ್ ಯಾವಾಗ ಆಗ್ತದಪ್ಪ ಅಂತಂದ್ರೆ 10:20 ಮಾರ್ನಿಂಗ್ ಸೆಷನ್ 10:20 AM ಆಗ್ತದ್ರಿ. ಮಧ್ಯಾಹ್ನ ಸೆಷನ್ 2:20 PM ಆಗ್ತದ್ರಿ, ರೈಟ್? ಸೊ 10 minutes ಬಿಫೋರ್ ಬೆಲ್ ವಿಲ್ ರಿಂಗ್. ಫಾರ್ ದ ಫಸ್ಟ್ ಬೆಲ್ ಯು ಕ್ಯಾನ್ ಎಂಟರ್ ಇನ್ ಟು ದ ಎಕ್ಸಾಮ್ ಹಾಲ್. ಎಕ್ಸಾಮ್ ಹಾಲ್ ಒಳಗೆ ನೀವು ಎಂಟರ್ ಆಗ್ಬಹುದು. ಫಸ್ಟ್ ಬೆಲ್ ಎಕ್ಸಾಮ್ ಹಾಲ್ ಒಳಗೆ ಎಂಟರ್ ಆಗ್ಬೇಕಾದ್ರೆ ನಿಮ್ದು ಹಾಲ್ ಟಿಕೆಟ್ ಇರಬೇಕು, ನಿಮ್ದು ಒಂದು ವ್ಯಾಲಿಡ್ ಐಡೆಂಟಿ ಕಾರ್ಡ್ ಇರಬೇಕು. ಐಡೆಂಟಿ ಕಾರ್ಡ್ ಅಂತಂದ್ರೆ ನಿಮ್ ಕಾಲೇಜ್ ಐಡಿ ಕಾರ್ಡ್ ಇರಬೇಕು. ನೆಕ್ಸ್ಟ್ OMRs ಅವಾಗ ನಿಮಗೆ ಕೊಡ್ತಾರ್ರಿ, ರೈಟ್? ನೀವು ಎಂಟರ್ ಆಗಿ ಒಳಗಡೆ ಏನು ಹೋಗಿ ಕೂಡ್ತಿರಲ್ಲ, ಒಳಗಡೆ ಹೋಗಿ ಕುಂತ ಕೂಡಲೇ ನಿಮ್ದು ಹಾಲ್ ಟಿಕೆಟ್ ಮತ್ತು ಐಡಿ ಕಾರ್ಡ್ ಅನ್ನು ಚೆಕ್ ಮಾಡಿ ನಿಮ್ಗೆ OMR ಕೊಡ್ತಾರೆ. OMR ಕೊಟ್ಟದ ಕೂಡಲೇ ಅಲ್ಲಿ ನಿಮಗೆ ಸೂಪರ್ವೈಸರ್ ಏನಿರ್ತಾರಲ್ಲ, ಇನ್ವಿಜಿಲೇಟರ್ ಏನಿರ್ತಾರಲ್ಲ, ಹಿ ವಿಲ್ ಸಜೆಸ್ಟ್ ಯು, ದೇ ವಿಲ್ ಟೆಲ್ ಯು ಕ್ಲಿಯರ್ಲಿ. ಅವ್ರು ಎಲ್ಲ ಇನ್ಫಾರ್ಮೇಶನ್ ಹೇಳ್ತಿರ್ತಾರ್ರಿ. ಸೊ ಅವ್ರು ಹೇಳ್ಬೇಕಾದ್ರೆ ಆ ಕಡೆ ಲಕ್ಷ ಕೊಟ್ಟು ಕೇಳ್ರಿ. ಅವ್ರು ಯಾವ ಫ್ಲೋ ಒಳಗೆ ಹೇಳ್ತಾರ ಅದೇ ಫ್ಲೋ ಒಳಗೆ ಅದೇ ಆರ್ಡರ್ ಒಳಗನೆ ಸ್ಟೆಪ್ ಬೈ ಸ್ಟೆಪ್ ನಿಮ್ ಕೆಲಸಗಳನ್ನ ನೀವು ಮಾಡ್ಕೊಂತ ಹೋಗ್ರಿ, ರೈಟ್? ಅಂಡ್ OMR ಕೊಟ್ಟಾದ ಕೂಡಲೇ ನಿಮ್ಗೆ ಅವ್ರು ಹೇಳ್ತಾರೆ ಎಂಟರ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್. ಅಲ್ಲಿ ಮೇಲ್ಗಡೆ ಬ್ಲಾಕ್ಸ್ ಇರ್ತಾವ, ಕ್ಯಾಪಿಟಲ್ ಲೆಟರ್ಸ್ ಒಳಗೆ ನೇಮ್ ಎಂಟರ್ ಮಾಡ್ರಿ. ಫಸ್ಟ್ ನಿಮ್ ನೇಮ್ ಆಗಿದ್ ಕೂಡಲೇ ಒಂದು ಬ್ಲಾಕ್ ಬಿಡ್ರಿ. ಆಮೇಲೆ ಫಾದರ್ ನೇಮ್ ಅಥವಾ ಫಾದರ್ ಇನಿಷಿಯಲ್ ಇದ್ರೆ ಇನಿಷಿಯಲ್, ನಿಮ್ದು ಹೆಂಗ್ ಬಂದಿರ್ತದ ಹಾಲ್ ಟಿಕೆಟ್ ಒಳಗೆ ಆತರ. ಆಮೇಲೆ ಮತ್ತೊಂದು ಬ್ಲಾಕ್ ಬಿಡ್ರಿ, ಆಮೇಲೆ ನಿಮ್ ಅಡ್ರೆಸ್ ಹಾಕ್ರಿ. ಲೈಕ್ ದಟ್ ಯು ಹ್ಯಾವ್ ಟು ರೈಟ್. ಅಂಡ್ ದೆನ್ ಅಲ್ಲೇ ನಿಮಗೆ CET ನಂಬರ್ ಎಂಟರ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರ್ರಿ. CET ನಂಬರ್ ಕರೆಕ್ಟ್ ಆಗಿ ಎಂಟರ್ ಮಾಡ್ರಿ. CET ನಂಬರ್ ಎಂಟರ್ ಆಗಿದ್ಮೇಲೆ ಕೆಳಗಡೆ ನೀವು ಅದನ್ನ ಶೇಡಿಂಗ್ ಮಾಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಿಮ್ದು KC002 ಅಂತ ಇತ್ತಪ್ಪ ಅಂತಂದ್ರೆ K ಬಿಲೋ ದಟ್ ನಿಮ್ಗೆ K ಎಲ್ಲಿ ಬಂದಿರುತ್ತೆ ಅದನ್ನ ಶೇಡ್ ಮಾಡ್ರಿ. C ಎಲ್ಲಿ ಬಂದದ ಅದು ಶೇಡ್ ಮಾಡ್ರಿ. 0 ಎಲ್ಲಿ ಬಂದದ ಅದು ಶೇಡ್, 2 ಎಲ್ಲಿ ಬಂದದ ಅದು ಶೇಡ್ ಮಾಡ್ರಿ. ಕರೆಕ್ಟ್ ಶೇಡಿಂಗ್ ಮಾಡ್ಬೇಕಾದ್ರೆ ಡೋಂಟ್ ಬಿ ಇನ್ ಹರಿ ಬರಿ. CET ನಂಬರ್ ಹಾಕ್ಬೇಕಾದ್ರೆ ಬಿ ಕಾಶಿಯಸ್, ಬಿ ಕೇರ್ಫುಲ್. ಪೇಷನ್ಸ್ಲಿ ಆ ನಂಬರ್ ಹಾಕ್ರಿ ಮತ್ತು ಪೇಷನ್ಸ್ಲಿ ಶೇಡಿಂಗ್ ಕರೆಕ್ಟ್ ಮಾಡ್ರಿ, ರೈಟ್? ಓಕೆ, ಸೊ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಆಫ್ಟರ್ ದ ಫಸ್ಟ್ ಬೆಲ್. ಫಸ್ಟ್ ಬೆಲ್ ಆಗಿದ ಕೂಡಲೇ ಒಳಗೆ ಎಂಟರ್ ಆಗ್ರಿ. ನಿಮ್ದು ಹಾಲ್ ಟಿಕೆಟ್ ಐಡಿ ಕಾರ್ಡ್ ಚೆಕ್ ಮಾಡ್ತಾರೆ, OMR ಕೊಡ್ತಾರೆ. OMR ಒಳಗೆ ನೀವು ಸೂಪರ್ವೈಸರ್ ಹೇಳಿದ ಕೂಡಲೇ, ಇನ್ವಿಜಿಲೇಟರ್ ಹೇಳಿದ ಕೂಡಲೇ ಕ್ಯಾಪಿಟಲ್ ಲೆಟರ್ಸ್ ಒಳಗೆ ನಿಮ್ ನೇಮ್ ಮತ್ತು CET ನಂಬರ್ OMR ಶೀಟ್ ಒಳಗೆ ಎಂಟರ್ ಮಾಡ್ರಿ. ಆಫ್ಟರ್ ದಟ್ ಸೆಕೆಂಡ್ ಬೆಲ್ 10:30ಗೆ ನಿಮ್ದು ಸೆಕೆಂಡ್ ಬೆಲ್ ಆಗ್ತದ್ರಿ. ಸೆಕೆಂಡ್ ಬೆಲ್ ಆಗಿದ್ಮೇಲೆ ಕ್ವೆಶನ್ ಬುಕ್ಲೆಟ್ ಇಸ್ ಗಿವನ್ ಅಟ್ 10:35. 10:35 ನಿಮಗೆ ಕ್ವೆಶನ್ ಬುಕ್ಲೆಟ್ ಕೊಡ್ತಾರೆ, ರೈಟ್? ಅಲ್ಲೇ ಈ ಕ್ವೆಶನ್ ಬುಕ್ಲೆಟ್ ಕೊಡೋಕ್ಕಿಂತ ಮುಂಚೆ ಕ್ವೆಶನ್ ಬುಕ್ಲೆಟ್ ಏನ್ ನಿಮಗೆ ಒಂದು ಪ್ಯಾಕೆಟ್ ಬಂದಿರ್ತದ್ರಿ. ಇನ್ವಿಜಿಲೇಟರ್ ನಿಮ್ಗೆ ಎಲ್ಲರಿಗೂ ತೋರಿಸಿ ಅದ್ರ ಮೇಲೆ ಒಂದು 2 ಜನ ಸ್ಟೂಡೆಂಟ್ಸ್ ಸೈನ್ ತಗೊಂಡು ಆಮೇಲೆ ಅದ್ರ ಆ ಪ್ಯಾಕೆಟ್ ಡೈರೆಕ್ಟ್ ಮಾಡ್ತಾರ್ರಿ. ಅದಾಗಿದ್ಮೇಲೆ ನಿಮ್ ಕ್ವೆಶನ್ ಪೇಪರ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ್ರಿ. ಆಲ್ ದೋಸ್ ಕ್ವೆಶನ್ ಬುಕ್ಲೆಟ್ಸ್ ವಿಲ್ ಬಿ ಸೀಲ್ಡ್. ಅವೆಲ್ಲ ಕ್ವೆಶನ್ ಬುಕ್ಲೆಟ್ ಏನಿರ್ತಾವಲ್ಲ ಅದಕ್ಕೊಂದು ಸೀಲಿಂಗ್ ಇರ್ತದ್ರಿ. ದೇರ್ ವಿಲ್ ಬಿ ಅ ಸೀಲ್ ಫಾರ್ ದಟ್, ರೈಟ್? ಆಮೇಲೆ ಆ ಕ್ವೆಶನ್ ಬುಕ್ಲೆಟ್ ಮೇಲೆ ಒಂದು ಕ್ವೆಶನ್ ಬ್ಯಾಂಕ್ ವರ್ಷನ್ ಕೋಡ್ ಅಂತ ಇರ್ತದ್ರಿ. ಕ್ವೆಶನ್ ಬ್ಯಾಂಕ್ ವರ್ಷನ್ ಕೋಡ್. ಆ ಕ್ವೆಶನ್ ಬ್ಯಾಂಕ್ ವರ್ಷನ್ ಕೋಡ್ ಸರಿಯಾಗಿ ನೋಡ್ಕೊಂಡು OMR ಮೇಲೆ ನೀವು ಅದನ್ನ ಅಲ್ಲಿ ಕ್ವೆಶನ್ ಬ್ಯಾಂಕ್ ವರ್ಷನ್ ಕೋಡ್ ಹಾಕ್ಲಿಕ್ಕೆ OMR ಮೇಲೆ ಸ್ಪೇಸ್ ಇರ್ತದ್ರಿ. ಯು ಹ್ಯಾವ್ ಟು ಎಂಟರ್ ದಟ್ ಆನ್ ದ OMR.
ಯು ಶುಡ್ ಡೂ ಇಟ್ ಕೇರ್ಫುಲಿ. ಆಮೇಲೆ ಅಲ್ಲಿ ಸೈನ್ ಮಾಡ್ಬೇಕಾಗಿರ್ತದ್ರಿ, OMR ಮೇಲೆ ಸೈನ್ ಮಾಡ್ಲಿಕ್ಕೆ ನಿಮಗೆ ಸ್ಪೇಸ್ ಇರ್ತದ್ರಿ, ತಂಬಗ್ ಸ್ಪೇಸ್ ಇರ್ತದ್ರಿ, ರೈಟ್. ಆಮೇಲೆ ನಾಮಿನಲ್ ರೋಲ್ ಅಂತ ಇನ್ವಿಜಿಲೇಟರ್ ಕಡೆ ಬಂದು ನಿಮ್ದು ಎಲ್ಲ ಡೀಟೇಲ್ಸ್ ಇರುವಂತ ಒಂದು ಫೋಟೋ ಕಾಪಿ ಇರುವಂತ ನಿಮ್ದು ಫೋಟೋ ಇರುವಂತ ಒಂದು ನಾಮಿನಲ್ ರೋಲ್ ಇರ್ತದೆ, ಅವ್ರು ಅದ್ರ ಮೇಲೂ ಕೂಡ ಸೈನ್ ತಗೋತಾರೆ. ಸೊ OMR ಮೇಲೆ ನೀವು ತಂಬ್ ಇಂಪ್ರೆಷನ್ ಸೈನ್ ಮಾಡ್ಬೇಕ, ಪ್ಲಸ್ ನೀವು ಇನ್ವಿಜಿಲೇಟರ್ದು ಸೈನ್ ತಗೋಬೇಕ, ಪ್ಲಸ್ ನಾಮಿನಲ್ ರೋಲ್ ಮೇಲೆ ಅವ್ರು ಬಂದು ನಿಮಗೆ ಇನ್ವಿಜಿಲೇಟರ್ ಇದ್ದವರು ಸೈನ್ ತಗೋತಾರೆ, ರೈಟ್. ಡೋಂಟ್ ಬಿ ಇನ್ ಹರಿ ಬರಿ, ಡೂ ಇಟ್ ಸ್ಟೆಪ್ ಬೈ ಸ್ಟೆಪ್ ಆಸ್ ದ ಇನ್ವಿಜಿಲೇಟರ್ ಸಜೆಸ್ಟ್. ನೆಕ್ಸ್ಟ್ ಥರ್ಡ್ ಬೆಲ್ ನೋಡ್ರಿ. ಥರ್ಡ್ ಬೆಲ್ ವಿಲ್ ಬಿ ಅಟ್ 10:40 AM ಅಥವಾ 2:40 PM ಫಾರ್ ಸೆಕೆಂಡ್ ಸೆಷನ್. ಥರ್ಡ್ ಬೆಲ್ ಆಗಿದ್ಮೇಲೆ ನೀವು ಹೊರಗಡೆ ಇದ್ದಾಗ ಒಂದು ಬೆಲ್ ಆಯ್ತು, ಒಳಗಡೆ ಬಂದು ಕುಂತಾದ್ಮೇಲೆ ಒಂದು ಬೆಲ್ ಆಯ್ತು, ಕ್ವಶನ್ ಪೇಪರ್ ಕೊಟ್ರೆ ಅದಾಗಿದ್ಮೇಲೆ ಥರ್ಡ್ ಬೆಲ್ ಏನಾಗ್ತದಲ್ಲ ಅದು 10:40 ಆಗ್ತದ್ರಿ ಅಥವಾ 2:40 PM ಸೆಕೆಂಡ್ ಸೆಷನ್ ಆಗ್ತದೆ. ದೇರ್ ಯು ಹ್ಯಾವ್ ಟು ಓಪನ್ ದ ಕ್ವಶನ್ ಬುಕ್ಲೆಟ್. ಕ್ವಶನ್ ಬುಕ್ಲೆಟ್ ಸೀಲ್ ನೀವು ಓಪನ್ ಮಾಡಿ, ಇನ್ವಿಜಿಲೇಟರ್ ಹೇಳ್ತಾರೆ ಅವಾಗ ನೀವು ಕ್ವಶನ್ ಬುಕ್ಲೆಟ್ ಸೀಲ್ ಓಪನ್ ಮಾಡಿ ಯು ಶುಡ್ ಸ್ಟಾರ್ಟ್ ಆನ್ಸರಿಂಗ್. ನೀವು ಆನ್ಸರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಫ್ರಮ್ ದೇರ್ ಆನ್ವರ್ಡ್ಸ್ ಯು ವಿಲ್ ಬಿ ಹ್ಯಾವಿಂಗ್ 1 hour, ರೈಟ್. ಓಕೆ, ಅದಾಗಿದ್ಮೇಲೆ ಫೋರ್ತ್ ಬೆಲ್ ಏನಾಗ್ತದೆ ನೋಡ್ರಿ, ಫೋರ್ತ್ ಬೆಲ್ 11:10 ಆಗ್ತದ್ರಿ. ಇಲ್ಲೇ ನಿಮಗೆ ಇನ್ವಿಜಿಲೇಟರ್ ರಿಮೈಂಡ್ ಮಾಡ್ತಾರ ಹಾಫ್ ಆನ್ ಅವರ್ ಇಸ್ ಕಂಪ್ಲೀಟೆಡ್ ಅಂತ. ನಿಮ್ ಎಕ್ಸಾಮ್ ಟೈಮ್ ಒಳಗಿಂದ ಅರ್ಧ ತಾಸು ಮುಗೀತು ಅಂತ ನಿಮಗೆ ಇನ್ವಿಜಿಲೇಟರ್ ಅವರು ರಿಮೈಂಡ್ ಮಾಡ್ತಾರೆ. ಸೊ ನೀವು ಕ್ವಶನ್ ಬುಕ್ಲೆಟ್ ಓಪನ್ ಮಾಡಿದ ಕೂಡಲೇ ನೆಕ್ಸ್ಟ್ ಬೆಲ್ ಏನಾಗ್ತದಲ್ಲ, ಬೆಲ್ ನಂಬರ್ 4, ಅಲ್ಲಿಗೆ ನೀವು ತಿಳ್ಕೊಬೇಕು ಹಾಫ್ ಆನ್ ಅವರ್ ನಿಮ್ದು ಟೈಮ್ ಮುಗೀತು ಅಂತ. ಇನ್ನು ಉಳಿತ ಅಷ್ಟ ಹಾಫ್ ಆನ್ ಅವರ್, ರೈಟ್. ನೆಕ್ಸ್ಟ್ ನೋಡ್ರಿ, ಬೆಲ್ ನಂಬರ್ 5 ಇಟ್ ವಿಲ್ ಬಿ ರಾಂಗ್ ಅಟ್ 11:30 ಅಥವಾ 3:30 PM. 20 minutes ಇಸ್ ರಿಮೈನಿಂಗ್ ಅಂತ ಹೇಳ್ತಾರೆ. ಸೊ 30 minutes ಆಗಿದ್ಮೇಲೆ 20 minutes ಉಳಿದ ಮೇಲೆ, ರೈಟ್. ನೆಕ್ಸ್ಟ್ 20 minutes ಏನು ಉಳಿದಿರ್ತದೆ ಅವಾಗ ಬೆಲ್ ನಂಬರ್ 5 ಆಗ್ತದ್ರಿ. ಲಾಸ್ಟ್ 5 minutes ಇರ್ತಾಬೇಕಿ ಮತ್ತೆ ನಿಮ್ಗೆ ಮತ್ತೊಂದು ಬೆಲ್ ಆಗ್ತದೆ. Last when 5 minutes is remaining, at that time one more bell will there, and final bell will be at 11:50 AM or 3:50 PM. This is end of examination, right? Okay, ಇಲ್ಲಿಗೆ ನೀವು ಎಕ್ಸಾಮ್ ಬರೆಯೋದನ್ನ ಮುಗಿಸ್ಬೇಕು. ನೋಡ್ರಿ, I will remind you one more thing, CET ಒಳಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಇನ್ ಕೇಸ್ ನಿಮಗೆ ಇಲ್ಲಿಗೆ ಬಂದಾದ್ಮೇಲೆ ಅಥವಾ 6th ಬೆಲ್ ಆಗಿದ್ಮೇಲೆ ಇನ್ ಕೇಸ್ ನಿಮ್ದು ಏನಾದ್ರೂ ಬಹಳಷ್ಟು ನಂಬರ್ ಆಫ್ ಕ್ವೆಶನ್ಸ್ ಬಾಕಿ ಉಳಿದಿದ್ದು ಅಂತಂದ್ರೆ ಗೋ ಆನ್ ಶೇಡಿಂಗ್ ಆಲ್ ದ ಕ್ವೆಶನ್ಸ್. ಅಂದ್ರೆ ಎಲ್ಲಾ ಕ್ವೆಶನ್ಸ್ ಆನ್ಸರ್ಸ್ಗೆ ನೀವು ಯಾವ್ದಾದ್ರು ಒಂದು ಆಪ್ಷನ್ ಶೇಡ್ ಮಾಡ್ಕೊಂತ ಹೋಗ್ರಿ, ರೈಟ್. ಯಾಕಂದ್ರೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನಿಮ್ಮ ಹತ್ರ ಟೈಮ್ನು ಇರಂಗಿಲ್ಲ, ರೈಟ್. ಇವನ್ ಯು ಹ್ಯಾವ್ ಸ್ಟಡಿಡ್, ಯು ನೋ ದ ಆನ್ಸರ್ಸ್, ನಿಮ್ಮ ಹತ್ರ ಟೈಮ್ನು ಇರಂಗಿಲ್ಲ. ಸೊ ಅವಾಗ ಏನ್ ಮಾಡ್ರಿ, ಅವತ್ತನ್ನ ಬ್ಲಾಂಕ್ ಬಿಟ್ಟು ಬರೋ ಬದ್ದಿ ಎಷ್ಟು ಕ್ವೆಶನ್ಸ್ ಉಳಿದಿರ್ತಾವ ಅಷ್ಟು ಕ್ವೆಶನ್ಸ್ ಯು ಗೋ ಆನ್ ಮಾರ್ಕಿಂಗ್ ಎನಿ ಒನ್ ಆಪ್ಷನ್ ಆರ್ ವಿಚ್ ಎವರ್ ಯು ಲೈಕ್, ರೈಟ್. ಅವನ್ನೆಲ್ಲಾನು ತುಂಬಿ ಬಂದ್ಬಿಡ್ರಿ. ಸೊ ಎಷ್ಟು ಮಾರ್ಕ್ಸ್ ನಿಮಗೆ ಬರ್ತಾವ ದಟ್ ಇಸ್ ಗ್ರೇಸ್ ಅಂತ ಅಂದ್ರಿ. ಆಮೇಲೆ ಒನ್ ಮೋರ್ ಥಿಂಗ್, ಈಗ ಮೆನಿ ಆಫ್ ಯು ನೀವೇನ್ ಮಾಡ್ತೀರಿ, ಕ್ವೆಶನ್ ಪೇಪರ್ ನೋಡ್ಕೊಂತ ಹೋಗ್ತೀರಿ, ಕ್ವೆಶನ್ ಅಲ್ಲಿ ಸಾಲ್ವ್ ಮಾಡ್ತೀರಿ, ಅದ್ರದ್ದು ಆನ್ಸರ್ ಅಲ್ಲೇ ಕ್ವೆಶನ್ ಪೇಪರ್ ಒಳಗೆ ಟಿಕ್ ಮಾಡ್ತೀರಿ. ಎಲ್ಲಾ ಕೂಡ ಒಮ್ಮೆ ಲಾಸ್ಟಿಗೆ ಬಬಲ್ ಮಾಡೋಣ ಅಂತ, ರೈಟ್. ಲಾಸ್ಟಿಗೆ ಬಬಲ್ ಮಾಡೋಣ ಅಂತ. ಸೊ ಆ ತರ ನೀವು ಟಿಕ್ ಮಾಡ್ಕೊಂತ ಹೋಗ್ತೀರಿ, ಲಾಸ್ಟಿಗೆ ನಿಮಗೆ ಬಬಲ್ ಮಾಡಕ್ಕೆ ಟೈಮ್ ಸಿಗಂಗಿಲ್ಲ. ಎಲ್ಲ ಆನ್ಸರ್ ನೀವು ಟಿಕ್ ಮಾಡಿರ್ತೀರಿ, ಆದ್ರೆ ಬಬಲ್ ಮಾಡ್ಲಿಕ್ಕೆ ಟೈಮ್ ಸಿಗಂಗಿಲ್ಲ. ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಆ ತರದ ರೂಢಿ ಇತ್ತಪ್ಪ ಅಂತಂದ್ರೆ ಯು ಸ್ಟಾರ್ಟ್ ಬಬ್ಲಿಂಗ್ ಫ್ರಮ್ ಹಿಯರ್ ಓನ್ಲಿ. 30 minutes, ಹಾಫ್ ಆನ್ ಅವರ್ ಮುಗಿದ ಕೂಡಲೇ ಏನಾಗಿರ್ತಲ್ಲ ಅಲ್ಲಿಂದ ಬಬ್ಲಿಂಗ್ ಸ್ಟಾರ್ಟ್ ಮಾಡ್ರಿ. ಯಾಕಂದ್ರೆ ಇಲ್ಲಿ ನೀವು ಎಷ್ಟು ಸಾಲ್ವ್ ಮಾಡಿರ್ತೀರಿ ಅಷ್ಟು ಮೊದಲು ಬಬಲ್ ಮಾಡಿಡ್ರಿ, ಆಮೇಲೆ ಸಾಲ್ವ್ ಮಾಡ್ದಂಗ್ ಬಬಲ್ ಮಾಡ್ಕೊಂತ ಹೋಗ್ರಿ. ಡೋಂಟ್ ಸಿಟ್ ಅಪ್ ಟಿಲ್ ದ ಲಾಸ್ಟ್ ಮೂಮೆಂಟ್ ಟು ಬಬಲ್ ದ OMR. ಅದ್ ನಿಮ್ದು ಕರೆಕ್ಟ್ ಆಗುದಿಲ್ರಿ. ಯು ಡೋಂಟ್ ಫಾಲೋ ದಟ್, ರೈಟ್. ಸೊ ಫಸ್ಟ್ ಎಲ್ಲ ಕ್ವೆಶನ್ ಪೇಪರ್ ಒಳಗೆ ಮಾರ್ಕ್ ಮಾಡಿಲ್ಲ, ಆಮೇಲೆ ಬಬಲ್ ಮಾಡ್ತೇನೆ ಅಂತ ಅನ್ಕೊಳಿಕ್ ಹೋಗ್ಬೇಡ್ರಿ. ಆ ತರ ಮಾಡೋರಿದ್ರಿ ಅಂತಂದ್ರೆ ಹಾಫ್ ಆನ್ ಅವರ್ ಒಳಗೆ ನೀವು ಎಷ್ಟು ಆಗ್ತಾವ ಅಷ್ಟು ಸಾಲ್ವ್ ಮಾಡಿ ಫಸ್ಟ್ ಮಾರ್ಕ್ ಮಾಡ್ರಿ, ಆಮೇಲೆ ಉಳ್ಕಿದ್ದನ್ನೆಲ್ಲ ಸಾಲ್ವ್ ಮಾಡ್ಕೊಂತ ಮಾರ್ಕ್ ಮಾಡ್ಕೊಂತ ಹೋಗ್ಬಿಡ್ರಿ. ಬೆಟರ್ ಯು ಸಾಲ್ವ್ ಯು ಬಬಲ್, ಯು ಸಾಲ್ವ್ ಯು ಬಬಲ್, ದಟ್ ಇಸ್ ಬೆಟರ್. ಯು ಡೂ ದಟ್, ರೈಟ್. ಆಮೇಲೆ ಒನ್ ಮೋರ್ ಥಿಂಗ್, ಎವ್ರಿ ಇಯರ್ ಐ ಲಿಸನ್ ದಿಸ್ ಕಂಪ್ಲೇಂಟ್. ಪ್ರತಿ ವರ್ಷ ಈ ಕಂಪ್ಲೇಂಟ್ ಇರ್ತಾವ್ರ ಹುಡುಗರದ, ನಂಗೆ ಟೈಮ್ ಸಾಲಿಲ್ರಿ, ಲಾಸ್ಟ್ಗೆ ಇನ್ನ ನನಗೆ ಬರುವಂತ ಕ್ವೆಶನ್ಸ್ ಭಾಳ ಇದ್ದು ಆದ್ರೆ ನಂಗೆ ಟೈಮ್ ಸಾಲಿಲ್ಲ. ದಿಸ್ ಹ್ಯಾಪನ್ಸ್. ಸಿ, ಕ್ವೆಶನ್ ಪೇಪರ್ ಅಂದ್ಮೇಲೆ ಅಲ್ಲಿ ಕೆಲವೊಂದಿಷ್ಟು ಟೈಮ್ ವೇಸ್ಟಿಂಗ್ ಕ್ವೆಶನ್ಸ್ ಕೂಡ ಇರ್ತಾವೆ. ದೇರ್ ವಿಲ್ ಬಿ ಸಮ್ ಕ್ವೆಶನ್ಸ್ ವಿಚ್ ರೆಕ್ವೈರ್ ವಿಚ್ ಡಿಮ್ಯಾಂಡ್ ಯು ಮೋರ್ ಟೈಮ್. ಸೊ ಆ ತರದ್ದು ಯಾವ ಕ್ವೆಶನ್ ನಿಮ್ಗೆ ಅನಿಸ್ತದಲ್ಲ ಅಂತ, ಯಾವ್ದು ನಿಮ್ಗೆ ಒಂದ್ ಸರಿ ಟ್ರೈ ಮಾಡಿದ್ರು ಬರಂಗಿಲ್ಲ, 2 ಸರಿ ಟ್ರೈ, ಅಂತ ಕ್ವೆಶನ್ಸ್ ಗಳನ್ನ ಬೆಟರ್ ಸ್ಕಿಪ್ ಮಾಡ್ರಿ. You just skip those questions because those are the questions which have been intentionally put there to waste the time of the students. So time loop ಒಳಗೆ ಅವ್ರು ಟೈಮ್ ವೇಸ್ಟ್ ಆಗ್ಲಿ ಅಂತಂದ್ರೆ ಏನ, ಕಾಂಪಿಟೇಷನ್ ಅದೇ ಮೇನ್ ಕಾಂಪಿಟೇಷನ್ ರೀ, ರೈಟ್. ಅಂತವನ್ನ ಐಡೆಂಟಿಫೈ ಮಾಡಿ ಮುಂದೆ ಹೋಗೋರ್ದು ರಿಯಲ್ ಜೀನಿಯಸ್ನೆಸ್ ಅಂತಂದಂಗದು, ರೈಟ್. ದಟ್ಸ್ ವೈ ಆ ತರದ ಕ್ವೆಶನ್ಸ್ ಗಳು ಇದ್ದು ಅಂತಂದ್ರೆ ನೀವೇನ್ ಮಾಡ್ರಿ, ನಿಮ್ಗೆ ಟ್ರೈ ಮಾಡಿದ್ರು ಬರದೇ ಇದ್ರೆ ಅದನ್ನ ಬಿಟ್ಬಿಟ್ರಿ, ಅದನ್ನ ಲಾಸ್ಟ್ ಟ್ರೈ ಮಾಡ್ರಿ. ನೀವು ಈ ತರದ ಕ್ವೆಶನ್ಸ್ ಗಳನ್ನ ಮೊದಲು ಆನ್ಸರ್ ಮಾಡ್ರಿ. ಫಸ್ಟ್ ನಿಮ್ಗೆ ನೋಡಿದ ಕೂಡಲೇ ಬರುವಂತ ಕೆಲವೊಂದು ಕ್ವೆಶನ್ಸ್ ಇರ್ತಾವ್ರಿ, ಆಮೇಲೆ ಒಂದ್ ಸರಿ ಟ್ರೈ ಮಾಡಿದ ಕೂಡಲೇ ಬರುವಂತ ಕೆಲವೊಂದು ಕ್ವೆಶನ್ಸ್ ಇರ್ತಾವ್ರಿ, ಆಮೇಲೆ 2 ಸರಿ ಟ್ರೈ ಮಾಡುವಂತ ಕ್ವೆಶನ್ಸ್ ಇರ್ತಾವ, ಅದನ್ನ ಲಾಸ್ಟಿಗೆ ಮಾಡ್ರಿ. ಅಂಡ್ ಯು ಹ್ಯಾವ್ ಟು ರೀಡ್ ಆಲ್ 60 ಕ್ವೆಶನ್ಸ್. ಎಲ್ಲಾ 60 ಕ್ವೆಶನ್ಸ್ ಗಳನ್ನ ನೀವು ಫಸ್ಟ್ ಒಂದ್ ರೌಂಡ್ ಅಂತಂದ್ರೆ ನೀವು ಒಂದ್ ರೌಂಡ್ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಫಸ್ಟ್ ರೌಂಡ್ ದಾಗ ನಿಮ್ಗೆ ಎಷ್ಟು ಬರ್ತಾವ್ರಿ, ಲಾಸ್ಟ್ ವರ್ಗು ಮುಟ್ಬರ್ರಿ. ಆಮೇಲೆ ನಿಮ್ಗೆ ಫಸ್ಟ್ ರೌಂಡ್ ಟ್ರೈ ಮಾಡಿದ ಕೂಡಲೇ ಬರುವಂತ ಕ್ವೆಶನ್ಸ್ ಇರ್ತಾವ, ಅವತ್ತನ್ನ ಸಾಲ್ವ್ ಮಾಡಿ ಹಾಕ್ರಿ. ಆಮೇಲೆ ನಿಮ್ಗೆ ಅನ್ನೋನ್ ಕ್ವೆಶನ್ಸ್ ಅಂತ ಇರ್ತಾವ ಅವತ್ತು ನೀವು ಲಾಸ್ಟ್ ಟ್ರೈ ಮಾಡ್ರಿ. ಇಲ್ಲ ಅಂತಂದ್ರೆ ನಿಮಗೆ ಯಾವ್ದು ಕರೆಕ್ಟ್ ಅನ್ಸುತ್ತೆ ಆ ಆಪ್ಷನ್ ನೀವು ಮಾರ್ಕ್ ಮಾಡಿ ಬಂದ್ಬಿಡ್ರಿ, ರೈಟ್. ಸೊ ಡೋಂಟ್ ಸೇ ದಟ್ ಈ ತರ ಆಗ್ಲಿಕ್ಕೆ ಹೋಗ್ಬಾರ್ದು. ಏನಂತೇಳಿ ನನಗೆ ಬರುವಂತ ಕ್ವೆಶನ್ಸ್ ಇನ್ನ ಲಾಸ್ಟಿಗೆ ಭಾಳ ಇದ್ದು ಬಟ್ ನನಗೆ ಟೈಮ್ ಸಾಲಿಲ್ಲ. ಇಟ್ ಶುಡ್ ನಾಟ್ ಹ್ಯಾಪನ್ ಲೈಕ್ ದಟ್, ರೈಟ್. ಯು ಹ್ಯಾವ್ ಟು ಟಚ್ ಆಲ್ 60 ಕ್ವೆಶನ್ಸ್, right? That's all what I wanted to tell. And one more thing I want to show the OMR also.
ಆಕ್ಚುಲಿ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೆ OMR, ಬಟ್ ಇಲ್ಲಿ ಡೌನ್ಲೋಡ್ ಮಾಡಿದ್ದು ಇಲ್ಲಿ ಬಂದಿಲ್ಲ. ಓಕೆ, ಐ ವಿಲ್ ಜಸ್ಟ್ ಡೌನ್ಲೋಡ್ ಅಂಡ್ ಶೋ ಯು. ಓಕೆ, ಲೆಟ್ ಮೀ ಶೋ ಯು ದ OMR ಆಲ್ಸೋ. ಸೊ OMR ಒಳಗೆ ಯಾವ ತರ ನೀವು ಮಾರ್ಕ್ ಮಾಡೋದಿರ್ತದೆ ಅನ್ನೋದನ್ನ ಐ ವಿಲ್ ಜಸ್ಟ್ ಶೋ ಯು. ಜಸ್ಟ್ ಗಿವ್ ಮಿ ಫ್ಯೂ ಮಿನಿಟ್ಸ್. ಓಕೆ, ನೀವು ಕೂಡ ಇದು OMR PDF ಡೌನ್ಲೋಡ್ ಮಾಡ್ಕೊಂಡು ನೋಡಬಹುದು, ರೈಟ್? One sec. So I'll just show you how the OMR will be. KCET OMR ಅಂತ ನೀವು just type ಮಾಡ್ರಿ PDF, right? You will get the OMR, right? Sample OMR. Okay. Right, here is the OMR. So ಇಲ್ಲಿ ನೋಡ್ರಿ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಬ್ಲಾಕ್ ಲೆಟರ್ಸ್. ಸೊ ಇಲ್ಲೇ ಕ್ಯಾಪಿಟಲ್ ಲೆಟರ್ಸ್ ಒಳಗೆ ನಿಮ್ಮ ನೇಮ್ಗಳನ್ನು ಫಿಲ್ಅಪ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ಸ್, ರೈಟ್? ಫಸ್ಟ್ ನಿಮ್ ನೇಮ್ ಒಂದು ಬ್ಲಾಕ್ ಗ್ಯಾಪ್ ಬಿಟ್ರಿ, ಆಮೇಲೆ ಫಾದರ್, ಆಮೇಲೆ ಒಂದು ಬ್ಲಾಕ್ ಗ್ಯಾಪ್ ಬಿಟ್ರಿ, ಆಮೇಲೆ ನಿಮ್ಮ ಅಡ್ರೆಸ್ ಹಾಕ್ರಿ. ಅದಾಗಿದ್ಮೇಲೆ ಕ್ವೆಶನ್ ಬುಕ್ಲೆಟ್ ಸೀರಿಯಲ್ ನಂಬರ್. ಕ್ವೆಶನ್ ಬುಕ್ಲೆಟ್ ಕೊಟ್ಟಾಗಿದ್ಮೇಲೆ ಅದ್ರ ಮೇಲೆ ಏನ್ ಸೀರಿಯಲ್ ನಂಬರ್ ಇರ್ತದೆ ಅದನ್ನ ನೀವು ಇಲ್ಲಿ ಹಾಕ್ಬೇಕಾಗ್ತದೆ. ಅದಾಗಿದ್ಮೇಲೆ ಕ್ವೆಶನ್ ಬುಕ್ಲೆಟ್ ನೋಡ್ರಿ, ಕ್ವೆಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ ಅಂತ ಹೇಳಿ ಬಂದಿರ್ತದೆ, ಕ್ವೆಶನ್ ಬುಕ್ಲೆಟ್ ವರ್ಷನ್ ಕೋಡ್ ಅಂತ ಹೇಳಿ ಬಂದಿರ್ತದೆ. ವರ್ಷನ್ ಕೋಡ್ ಮೇಲ್ಗಡೆ ದೊಡ್ಡದು ಹಾಕಿರ್ತಾರೆ ಸ್ಕ್ವೇರ್ ಒಳಗೆ, ರೈಟ್? ಆ ವರ್ಷನ್ ಕೋಡ್ ನೋಡ್ಕೊಂಡು ನಿಮ್ದು ಯಾವ ವರ್ಷನ್ ಕೋಡ್ ಅದನ್ನ ಇಲ್ಲಿ ಬರಿಬೇಕು, A1 B1 C1 ಯಾವ್ದದ ಅಂತ ಬರಿಬೇಕು. ಆಮೇಲೆ ನಿಮ್ದು A1 ಇದ್ರೆ ಇಲ್ಲಿ ಬಬಲ್ ಮಾಡ್ರಿ, B1 ಇದ್ರೆ ಇಲ್ಲೇ ಬಬಲ್ ಮಾಡ್ರಿ. ಸೊ ಅದನ್ನ ನೋಡ್ಕೊಂಡು ಬಬಲ್ ಮಾಡ್ರಿ, ರೈಟ್? ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಯುವರ್ CET ನಂಬರ್. ಇದು CET ನಂಬರ್ ನೀವು ಕರೆಕ್ಟ್ ಆಗಿ ಇದು ಹಾಕ್ಬೇಕು. ಇಲ್ಲಿ ನೋಡ್ರಿ, CET ನಂಬರ್. ಸೊ ನಿಮ್ದು ಏನ್ 5 ಡಿಜಿಟ್ CET ನಂಬರ್ ಇರ್ತದೆ, ಆ CET ನಂಬರ್ ಇಲ್ಲಿ ಹಾಕ್ರಿ. ಎಕ್ಸಾಕ್ಟ್ ನಿಮ್ಗೆ ಏನಿಲ್ಲ ಲೆಟರ್ಸ್ ಅಥವಾ ನಂಬರ್ಸ್ ಬರ್ದಿರ್ತೀರಿ, ಆ ಕಾಲಮ್ ಒಳಗೆ ಅದೇ ನಂಬರ್ ಅಥವಾ ಅದೇ ಲೆಟರ್ ನೀವು ಬಬಲ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯುವರ್ ನಂಬರ್ ಇಸ್ BC233, ಫಸ್ಟ್ ಕಾಲಮ್ ಒಳಗೆ B, ಸೆಕೆಂಡ್ ಕಾಲಮ್ ಒಳಗೆ C, ಥರ್ಡ್ ಕಾಲಮ್ ಒಳಗೆ 2, ಅಂಡ್ ಫೋರ್ತ್ ಕಾಲಮ್ 3, ಫಿಫ್ತ್ ಕಾಲಮ್ 3. ಲೈಕ್ ದಿಸ್ ಯು ಹ್ಯಾವ್ ಟು ಬಬಲ್ ಇಟ್, ರೈಟ್? ದಿಸ್ ಇಸ್ ಹೌ ಇಟ್ ವಿಲ್ ಬಿ. ಆಮೇಲೆ ಇಲ್ಲಿ ನೋಡ್ರಿ, ಈಗ ನೀವು ಆನ್ಸರ್ ಮಾಡ್ಬೇಕಾದ್ರೆ ದೇರ್ ಆರ್ 60 ಕ್ವೆಶನ್ಸ್, 3 ಕಾಲಮ್ಸ್ ಇರ್ತಾವೆ ಇಲ್ಲಿ. ಕ್ವೆಶನ್ ನಂಬರ್ 1 ಹಿಡ್ಕೊಂಡು ಇಲ್ಲಿ 3 ಕಾಲಮ್ಸ್ ಅದ ನಮ್ಗೆ 60. ಸೊ ಇದು ಬಬ್ಲಿಂಗ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಬಬಲ್ ಮಾಡ್ರಿ, ಕರೆಕ್ಟ್ ಕ್ವೆಶನ್ ನಂಬರ್ ನೋಡ್ಕೊಂಡು ಆ ಕ್ವೆಶನ್ ನಂಬರ್ ಅದೇ ಆಪ್ಷನ್ ಕರೆಕ್ಟ್ ಆಗಿ ಹಾಕ್ರಿ. ಯಾಕಂದ್ರೆ ಬಹಳಷ್ಟು ಜನ ಕ್ವೆಶನ್ ನೀವು ಕರೆಕ್ಟ್ ಸಾಲ್ವ್ ಮಾಡಿದ್ರು ಕೂಡ ಕರೆಕ್ಟ್ ಕ್ವೆಶನ್ ಕರೆಕ್ಟ್ ಆಪ್ಷನ್ ನೀವು ಮಾರ್ಕ್ ಮಾಡಿರಂಗಿಲ್ಲ. ಸೊ ಅದನ್ನ ಸ್ವಲ್ಪ ಲಕ್ಷ ಕೊಟ್ಟು ನೀವು ಸಾಲ್ವ್ ಮಾಡ್ಬೇಕು. ಆಮೇಲೆ ನೋಡ್ರಿ, ನೆವರ್ ಎವರ್ ಕ್ರಾಸ್ ಮಾರ್ಕ್ ಮಾಡೋದಾಗ್ಲಿ, ಟಿಕ್ ಮಾರ್ಕ್ ಮಾಡೋದಾಗ್ಲಿ, ಅಥವಾ ಡಬಲ್ ಶೇಡಿಂಗ್ ಮಾಡೋದಾಗ್ಲಿ ಮಾಡಬೇಡ್ರಿ. ದೇರ್ ಶುಡ್ ಬಿ ಓನ್ಲಿ ಒನ್ ಆನ್ಸರ್ ಅಂಡ್ ಇಟ್ ಹ್ಯಾಸ್ ಟು ಬಿ ಕಂಪ್ಲೀಟ್ಲಿ ಫಿಲ್ಡ್ ಅಪ್. ಅದು ಕಂಪ್ಲೀಟ್ಲಿ ಫಿಲ್ ಅಪ್ ಮಾಡ್ಬೇಕು. ಯೂಸ್ ಬಾಲ್ ಪಾಯಿಂಟ್ ಪೆನ್ ಓನ್ಲಿ, ಡೋಂಟ್ ಯೂಸ್ ಜೆಲ್ ಪೆನ್ ಆರ್ ಇಂಕ್ ಪೆನ್. ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡ್ರಿ, ಬೇರೆ ಏನು ಬೇಡ, ರೈಟ್? ಓಕೆ, ಇದು ಮಾರ್ಕಿಂಗ್ ಆಯ್ತು. ಇಲ್ಲಿ ನೋಡ್ರಿ, ಲಾಸ್ಟ್ ನಿಮ್ಗೆ ಥಂಬ್ ಇಂಪ್ರೆಷನ್, ಕ್ಯಾಂಡಿಡೇಟ್ ಸಿಗ್ನೇಚರ್, ಇನ್ವಿಜಿಲೇಟರ್ ಸಿಗ್ನೇಚರ್, ರೈಟ್? ಸೊ ಇದು ನಿಮ್ಗೆ ಇನ್ವಿಜಿಲೇಟರ್ ಬಂದ ಕೂಡಲೇ ಅವ್ರು ಇದನ್ನೆಲ್ಲ ನಿಮ್ಗೆ ಮಾಡ್ಲಿಕ್ಕೆ ಹೇಳ್ತಾರೆ, ಆ ಟೈಮ್ದಾಗ ನೀವು ಮಾಡ್ರಿ, ರೈಟ್? ಸೊ ದಟ್ ಈಸ್ ಆಲ್ ಅಬೌಟ್ ದ what OMR sheet of KCET. I wish all the very best for you all, as much as possible, whatever is possible from my side. I have done the videos and I have uploaded for you all. So I wish all the very best for you all. Do your KCET exam greatly, and if after completion of examination, if possible, put a comment in my comment box. I will be waiting for your comments, right? Thank you so much. We'll meet again in the upcoming videos, and please don't forget to subscribe the channel if you like the content of this channel, and please share the channel and share the videos with your juniors and with your friends. Please don't forget to refer the channel to your juniors, right? Thank you so much. We'll meet again in the upcoming videos. Thank you.